ಇನ್ನು 19 ಕೆಜಿಯ ಕಮರ್ಷಿಯಲ್ LPG ಸಿಲಿಂಡರ್ನ ದರದಲ್ಲಿ ಕೊಂಚ ಇಳಿಕೆ ಕಂಡಿದೆ. 19 ಕೆಜಿಯ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರದಲ್ಲಿ 202 ರೂಪಾಯಿ ಈಗ ಇಳಿಕೆ ಆಗಿದೆ. ಇನ್ನು ಮಧ್ಯಪ್ರಾಚ್ಯ ಯುದ್ಧ ಎಫೆಕ್ಟ್ ಇಂದಾಗಿ ಬೆಲೆ ಏರಿಕೆ ಆಗಿದ್ದಂಥ ಸಿಲಿಂಡರ್ನ ಬೆಲೆ, ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಗಗನಕ್ಕೇರಿತ್ತಲ್ಲ. ಪರಿಷ್ಕೃತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಇಂದಿನಿಂದ ಜಾರಿಯಾಗಿದೆ. ಗೃಹ ಬಳಕೆ LPG ಸಿಲಿಂಡರ್ ದರದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಗಲ್ಫ್ ಕದನ ವಿರಾಮದ ಬಳಿಕ ಎರಡನೇ ಬಾರಿ ಗ್ಯಾಸ್ ದರ ಇಳಿಕೆಯಾಗಿದೆ. ಸದ್ಯ 3021 ರೂಪಾಯಿ ಇದ್ದಂಥ ವಾಣಿಜ್ಯ LPG ದರ 2819 ರೂಪಾಯಿ ಇಳಿಕೆ ಆಗಿದೆ. ಮೊದಲು 3021 ರೂಪಾಯಿ ಇತ್ತು, ಈಗ 2819 ರೂಪಾಯಿ ಇಳಿಕೆ ಆಗಿದೆ. ಪರಿಷ್ಕೃತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ದರ ಇಂದಿನಿಂದ ದುಬಾರಿ ಆಗಿತ್ತಲ್ಲ, ಅದು ಕಡಿಮೆ ಆಗಿದೆ. ಕೊಂಚ, ತುಂಬ ಏನು ಕಡಿಮೆ ಆಗಿಲ್ಲ, 200 ರೂಪಾಯಿ ಮಾತ್ರ ಕಡಿಮೆ ಆಗಿದೆ. ಗಲ್ಫ್ ಕದನ ವಿರಾಮ ಘೋಷಣೆ ಆಗಿರುವಂಥ ಬಳಿಕ ಈಗ ಎರಡನೇ ಬಾರಿಗೆ ಗ್ಯಾಸ್ ದರ ಕಡಿಮೆ ಆಗಿರೋದು. ಈಗಾಗಲೇ ಹೋಟೆಲ್ಗಳಿಗೆ, ಸಣ್ಣ ಪುಟ್ಟ ಹೋಟೆಲ್ಗಳಾಗಿರ್ಬೋದು, ಇನ್ನು ಫುಟ್ಪಾತ್ಗಳಲ್ಲಿ ಮಾಡಿಕೊಂಡಿರುವಂಥ ಹೋಟೆಲ್ಗಳಾಗಿರ್ಬೋದು, ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಕೂಡ ಅವ್ರಿಗೂ ಸಂಕಷ್ಟಕ್ಕೀಡಾಗಿದ್ರು. ತುಂಬ ಬೆಲೆ ಏರಿಕೆ ಆಗಿದೆ. ಮೊದಲೆಲ್ಲ 2 ಸಿಲಿಂಡರ್ ಬರ್ತಾ ಇತ್ತು, ಈಗ ನೋಡಿದ್ರೆ ಒಂದೇ ಸಿಲಿಂಡರ್ಗೆ 3000 ರೂಪಾಯಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ಅವರ ಅಳನ್ನ ತೋಡ್ಕೊಳ್ತಾ ಇದ್ರು. ಎಷ್ಟೋ ಹೋಟೆಲ್ಗಳನ್ನು ಬಾಗಿಲು ಕೂಡ ಹಾಕೊಂಡಿದ್ರು. ಹಾಗಾಗಿ ಈಗ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. 200 ರೂಪಾಯಿ ಗ್ಯಾಸ್ನ ಬೆಲೆ, ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ, ಇನ್ನು ಮನೆಗೆ ಬಳಸುವಂಥ, ಗೃಹ ಬಳಕೆ ಮಾಡುವಂಥ LPG ಸಿಲಿಂಡರ್ನ ಬೆಲೆ ಅಲ್ಲ. ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ.